ಪುಷ್ಪಕ್ ಸರ್ ಆತರ ಅಲ್ಲ ಅಂತ ನಿನಗೆ 1000 ಸಲ ಹೇಳಿದ್ದೀನಿ. ಆತರ ಇನ್ನೊಂದ್ಸರಿ ಮಾತಾಡ್ಬೇಡ. ಹೌದಪ್ಪ, ಅವ್ರಿಗೆ ಏನೇ ಅಂದ್ರು ನಿನ್ ಬುಡಕ್ ಬೆಂಕಿ ಎತ್ಕೊಳತ್ತೆ ಅಲ್ವಾ? ಆನಂದ್, ಅವನ ಹತ್ರ ಯಾಕೆ ಸುಮ್ನೆ ವಾದ ಮಾಡ್ತೀಯಾ? ಅವ್ರು ಅಲ್ಲಿಗೆ ಹೋಗ್ತೀವಿ ಅಂತ ಅಂತಿದ್ದಾರೆ ತಾನೆ. ಬಾ, ನಮ್ ಪಾಡಗ್ ನಾವು ಊಟ ಮಾಡೋಣ. ಜಯಂತಿ ಹೇಳ್ತಾ ಇದ್ದಾಳೆ ಅಂತ ಸುಮ್ನೆ ಇರ್ತಾ ಇದೀನಿ. ನಿಮ್ಮಿಬ್ರನ್ನ ಆಮೇಲೆ ವಿಚಾರಿಸ್ಕೊಂತೀನಿ. ನಡಿ ಜಯಂತಿ. ಶೋ ಏಯ್, ಮೈನವ್ರೆ ಹೋಗಣ್ವಾ? ಓಯ್, ಏನ್ ಪ್ಯಾಟೆ ಹೊಯ್ದ ಹಳ್ಳಿ ರಾಣಿ? ಇಬ್ರು ಬಾಸ ಅವ್ರ ಕ್ಯಾಬಿನ್ಗೆ ಲಂಚ್ ಕರೆದಿದ್ದಾರೆ. ಹೋಗಿ. ಅಲ್ಲಿಗೆ ಹೋಗ್ತಾ ಇದ್ದೀವಿ ಸರ್. ನೀವೆಲ್ಲಿ ಹೋಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಇನ್ 1 hour ಅಲ್ಲಿ ಇಲ್ಲಿರ್ಬೇಕು. ಊಟ ಮುಗಿದ್ಮೇಲೆ ಹರಟೆ ಹೊಡಿತಾ ಕೂತ್ಕೊಂಡ್ ಬಿಡ್ಬೇಡಿ. ಸರಿ. ಧ್ರುವ ಅವ್ರೆ, ನಾವು ಹೋಗ್ಲೇಬೇಕಾ? ಯಾಕೆ ಮೈನವ್ರೆ ಹೀಗ್ ಮಾತಾಡ್ತಾ ಇದ್ದೀರಾ? ಅಲ್ಲ, ಪುಷ್ಪಕ್ ಸರ್ ನಮ್ಮನ್ನ ಹುಡ್ಕೊಂಡ್ ಬಂದು ಪರ್ಸನಲ್ ಆಗಿ ಇನ್ವೈಟ್ ಮಾಡಿದ್ರು. ಅದ್ರಲ್ಲಿ ಬೇರೆ ಈಗ ಬಾಲರಾಜ್ ಸರ್ಗೂ ಹೇಳ್ ಕಳ್ಸಿದ್ದಾರೆ. ಹೋಗದೆ ಇದ್ರೆ ಚೆನ್ನಾಗಿರಲ್ಲ ಅಲ್ವಾ? ಬನ್ನಿ ಹೋಗೋಣ. ಮನೆಯಿಂದ ಊಟ ಕಳ್ಸಕ್ ಹೇಳಿದ್ನಲ್ಲ, ಯಾರಾದ್ರೂ ಬಂದ್ರ? ಮೇಡಮ್ಮ? ಯಾವ ಮೇಡಮ್? ಮಾಮ್ ತಗೊಂಬಂದ್ರ? ಧ್ರುವ ಅವ್ರೆ, ಪುಷ್ಪಕ್ ಸರ್ಗ್ ಫೋನ್ ಮಾಡಿ ಇನ್ನೊಂದ್ಕಿತ ಊಟಕ್ಕೆ ಬರ್ತೀವಂತ ಹೇಳಿ. ಈಗ ಫೋನ್ ಮಾಡೋದಾ? ಹೌದು. ಮೈನವ್ರೆ ಬೇಡ, ಅವ್ರ ಮನೆಯಿಂದ ಊಟ ಬೇರೆ ತರಿಸಿದಾರಂತೆ. ಅವ್ರ ಜೊತೆ ಹೋಗಿ ತಿಂದ್ರೆ ತುಂಬಾ ಖುಷಿ ಆಗ್ತಾರೆ. ಏನು ಪ್ರಾಬ್ಲಮ್ ಆಗಲ್ಲ, ಬನ್ನಿ. ಇವ್ರು ಯಾಕೆ ತಗೊಂಬಂದ್ರು? ಮೊದಲು ಮೈನಾ ಧ್ರುವಾಗ ಇನ್ಫಾರ್ಮ್ ಮಾಡಬೇಕು. ಮಾಮ್, ನೀವೇನಕ್ಕೆ ಊಟ ತರಕ್ ಹೋದ್ರಿ? ಏನು ಹಿಂಗ್ ಕೇಳ್ತಾ ಇದ್ಯಾ? ಸಡನ್ ಆಗಿ ಫೋನ್ ಮಾಡಿ 3 ಜನಕ್ಕೆ ಊಟ ಕಳ್ಸಿ ಅಂತ ಹೇಳ್ದೆ. ಯಾರ್ಗೆ ಏನು ಅಂತ ನೀನ್ ಹೇಳಲೇ ಇಲ್ಲ. ಯಾರಾದ್ರೂ VIP ಗಳು ಬರ್ತಿದಾರೇನೋ ಅನ್ಕೊಂಡು ನಾನೇ ಊಟ ತಗೊಂಡ್ ಬಂದೆ ಕಣೋ. ಸೆಕ್ಯೂರಿಟಿ ಕೈಲಿ ಕೊಟ್ಟಿದ್ದೀನಿ. ಡೈನಿಂಗ್ ಹಾಲಲ್ಲಿ ಅರೇಂಜ್ ಮಾಡ್ತಾ ಇದ್ದಾರೆ. ಅದು ಮಾಮ್, 1 ನಿಮಿಷ ಕಾಲ್ ಮಾಡಿ ಬರ್ತೀನಿ. ಸುಮ್ಮನೆ ಹೋಗೋಣ ಬನ್ನಿ. ನನ್ನ ಫೋನ್ ರಿಂಗ್ ಆಗ್ತಿದೆ. 1 ನಿಮಿಷ ಇರಿ, ಫೋನ್ ತಂದ್ಬಿಡ್ತೀನಿ. ಪುಷ್ಪಕ್ ಸರೇ ಫೋನ್ ಮಾಡ್ತಾ ಇದ್ದಾರೆ. ಹಲೋ ಪುಷ್ಪಕ್ ಸರ್, ನಾವಿನ್ನೇನು ಬಂದ್ಬಿಡ್ತೀವಿ. ಒಂದೇ 1 ನಿಮಿಷ. ಧ್ರುವ, 1 ನಿಮಿಷ. ಹೇಳಿ ಸರ್. ಆಕ್ಚುಲಿ ಒಂದು ಪ್ರಾಬ್ಲಮ್ ಆಗಿದೆ. ಇವತ್ತಿನ ಲಂಚಿನ ಪ್ರೋಗ್ರಾಮು ಬೇರೆ ಯಾವತ್ತಾದರೂ ಇಟ್ಕೊಳ್ಳೋಣವಾ? ಪ್ಲೀಸ್ ಡೋಂಟ್ ಮೈಂಡ್. ಸರ್, ಪ್ರಾಬ್ಲಮ್ಮಾ? ಏನಾಯ್ತು ಸರ್? ಅದು ಲಂಚ್ನ ಸರ್ವೆಂಟ್ ಕೈಯಲ್ಲಿ ಕೊಟ್ಟು ಕಳಿಸ್ತಾನೆ ಅನ್ಕೊಂಡಿದ್ದೆ. ಆದರೆ ಮಾಮೇ ಲಂಚ್ ತೊಗೊಂಬಂದಿದ್ದಾರೆ. ನಿಮ್ಮಿಬ್ಬರನ್ನ ಅವ್ರಲ್ಲಿ ನೋಡಿದ್ರೆ ಸುಮ್ಮನೆ ಇಶ್ಯೂ ಆಗುತ್ತೆ ಅಂತ. ಪರವಾಗಿಲ್ಲ ಸರ್, ಮುಂಚೆನೆ ಹೇಳಿ ಒಳ್ಳೆ ಕೆಲಸ ಮಾಡಿದ್ರಿ. ಇಲ್ಲ ಅಂದಿದ್ರೆ ನಾನು ಮೈನವ್ರಲ್ಲಿ ಬಂದು ತುಂಬಾ ದೊಡ್ಡ ಪ್ರಾಬ್ಲಮ್ ಆಗೋಗಿರ್ತಿತ್ತು. ಮೈನವ್ರು ಬೇರೆ ಈಗ ತಾನೇ ಕಷ್ಟಪಟ್ಟು ಈಜಿ ದಡ ಸೇರಿದ್ದಾರೆ. ನಾವೇ ಆಮೇಲೆ ಅವ್ರನ್ನ ನೀರಿಗೆ ತಳ್ದಾಗ ಆಗ್ತಿತ್ತು. ಸಾರಿ ಧ್ರುವ. ಅಯ್ಯಯ್ಯೋ, ಸಾರಿ ಎಲ್ಲ ಯಾಕೆ ಸರ್? ಹಾಗೆ ನೋಡಿದ್ರೆ ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನೀವೇನು ಯೋಚನೆ ಮಾಡಬೇಡಿ. ಲಂಚು ಬೇರೆ ಇನ್ನೊಂದು ದಿನ ಮಾಡಿದ್ರಾಯ್ತು. ಸರಿ ಧ್ರುವ. ಓಕೆ ಸರ್. ಮೈನವ್ರೆ, ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಇಷ್ಟ ಅರ್ಥ ಈಡೇರ್ತು. ಯಾಕೆ, ಏನಾಯ್ತು? ಅದೇನೋ ಹೇಳ್ತಾರಲ್ಲ, ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ. ಆ ತರ ನೀವು ಬೇರೆ ದಿನ ಲಂಚ್ ಮಾಡೋಣ ಅಂತ ಹೇಳಿದ್ರಲ್ಲ, ಹಾಗೆ ಪುಷ್ಪಕ್ ಸರ್ ಇವತ್ತಿನ ಲಂಚ್ ಕ್ಯಾನ್ಸಲ್ ಮಾಡ್ಕೊಂಡ್ರು. ಹೌದಾ? ನೀವ್ ಯಾವ್ದೋ ದೇವ್ರ ಹತ್ರ ಗಟ್ಟಿಯಾಗಿ ಕೇಳ್ಕೊಂಡಿದ್ದೀರಾ ಅನ್ಸತ್ತೆ. ಇವತ್ ನಾವಿಬ್ರು ಮಾತಾಡ್ಲೇಬೇಕು ಅಂತ. ಅದಕ್ಕೆ ನೋಡಿ ಅಸ್ತು ಅಂತ ಹೇಳಿದ್ದಾರೆ. ನಾನ್ ಬೇರೆ ಬಾಕ್ಸ್ನ ಮಮ್ಮನ್ ಕೊಟ್ಬಿಟ್ಟೆ.
ಇವಾಗ ನಾವೇನು ಊಟ ಮಾಡೋಣ? ಅಯ್ಯೋ, ಆನಂದೊಂದು ಊಟ ಇರತ್ತಾ? ನೀವು ಊಟ ಮಾಡಿಲ್ಲ. ಮಾಮ್, ಇವತ್ತು ಗೆಸ್ಟ್ ಏನೋ ಬರಲ್ವಂತೆ. ಲಾಸ್ಟ್ ಮಿನಿಟ್ ಏನೋ ಕೆಲಸ ಬಂತು ಅಂತ ಕ್ಯಾನ್ಸಲ್ ಮಾಡಿದ್ರು. ಓ ಹೌದಾ? ನೀವು ಈ ಊಟನ ವಾಪಸ್ ಮನೆಗೆ ತಗೊಂಡು ಹೋಗಿ. ಅರೆ ಯಾಕೆ ವಾಪಸ್ ಊಟ ತಗೊಂಡು ಹೋಗ್ಬೇಕು? ಹೇಗೂ 3 ಜನಕ್ಕೆ ಊಟ ತಂದಿದ್ದೀನಿ. ನಾವು 3 ಜನ ಇದೀವಲ್ಲ. 3 ಜನನಾ? ಅಲ್ಲ, ಇಲ್ಲಿರೋದು ನಾವಿಬ್ರೆ. ಪುಷ್ಪಕ್, ನರ್ತನಾಗೆ ಫೋನ್ ಮಾಡಿ ಹೇಳ್ತೀನಿ.